ಇಲ್ಲ ಅಪ್ಪರ ಮತ್ತು ಸೊಪ್ಪಿ ಕೊಯ್ಯಕ್ಕೆ ಹೇಳಿದ್ರೆ ಅದ ಕೊಯ್ಯಕಿದ್ದೆ. ಯಾಕೆ ಇಲ್ಲಿ ಯಾಕೆ ಬಂದೀನಿ? ಬುತ್ತಿ ತಂದಿಟ್ಟಿದ್ನಲ್ಲ, ಊಟ ಮಾಡಿರಲಿಲ್ಲ ಅಂತ ಕೇಳಕ್ಕೆ ಬಂದೆ. ತಂದು ಇಟ್ಟಿದ್ದೆ, ಊಟ ಮಾಡಿದೆ. ಅಲ್ಲೇ ಮನ್ಯಾಗ ಇರ್ಬೇಕತ್ತ. ಇಲ್ಲ, ಒಬ್ಬರೇ ಆಗ್ತಿರಲ್ಲ, ಅದಕ್ಕೆ ಕೈಯಾಗಿ ಏನಾರು ಕೆಲಸ ಮಾಡಿದ್ರ ಅಂತ ಬಂದೆ. ಅಲ್ಲ ಅಪ್ಪರ ಹೇಳಿ ಕಳಿಸಿದ್ರೆ ನಿನ್ನ ಬಂದಿ? ಅಪ್ಪರು ಹೇಳಿ ಕಳಿಸಿದ್ರು, ಹೋಗಿ ನಿನ್ನ ಗಂಡ ಒಬ್ಬನ ಆಗ್ತಾನ, ತೋಟಕ್ಕೆ ಹೋಗಿ ಅವ್ನ ಕೈಯಾಗ ಒಂದು ಸ್ವಲ್ಪ ನೀನು ಏನಾರು ಕೆಲಸ ಮಾಡಂತೇಳಿ. ಅಲ್ಲ ಅಪ್ಪರಿಗಂತರೂ ಬುದ್ಧಿ ಇಲ್ಲ. ಯಾಕೇಳೆ ನೋಡು, ಮನ್ಯಾಗ ಅಮ್ಮ ತಿರ್ಕೊಂಡಲ್ಲ 10 ವರ್ಷ ಆತು. ಮನ್ಯಾಗ ಕೆಲಸ ಭಾಳ ಇರ್ತಾವ. ಯಾಕೆ ಇಲ್ಲಿ ಬರೋಕೆ ಹೋಗಿದ್ದೀನಿ? ಎಲ್ಲ ಮುಗಿಸ್ತೀನಿ ಕೆಲಸ. ನೋಡು ಅಪ್ಪರ ಏನಾರ ಅಂದ್ಗಿಂದರು ಅಪ್ಪರ ಕಳ್ಸ್ಯಾರ. ನೋಡು ಇಲ್ಲಿ ಕುಂದು ಇರ್ಬಾರ್ದು ನೋಡಿ, ಬಿಸಿಲು ಭಾಳ ಐತಿ. ನೀನು ಯಾವಾಗಲೂ ಮಕ ಬಾಡ್ತೈತಿ. ಅಲ್ಲಿ ನಳ್ಳ ಕೂತ್ಕೊಂಡು ಆರಾಮ ಇರುವಂತ ಬಂಗಾರಿ. ಇವತ್ತು ಯಾಕೆ ಭಾಳ ನಗಕತ್ತಿದ್ದೆ ನೀನು. ನೀನು ಹಂಗೆ ಮಾತಾಡ್ತಿಲ್ಲ, ನಿನ್ನ ಮಾತು ಕೇಳಿ ನಗು ಬರ್ತಾವ ನಾನು. ಯಾಕೆ ಬಂಗಾರಿ ಹಂಗೆ ಹಿಡಿಸಿದ್ರೆ ನನ್ನ ಮಾತು ನಿನಗೆ? ಅಪ್ಪರ ಇಲ್ಲ ಬಂದ್ರೆ ಬಾಪರ ಏನು ಮಾಡಕತ್ತಿದ್ದೆ? ಅದೇ ಹೇಳಿದ್ರಲ್ಲ, ನೀವು ಹೇಳಿದ್ರಂತಲ್ಲಪ್ಪರ. ನಾನು ಹೋಗಂತ ಹೇಳಿದ್ದೆ. ಅಪ್ಪರ ನಿನ್ನ ಮನೆ ಕಡೆಗೆ ಹೋಗೋಣ, ಸ್ವಲ್ಪ ಕೆಲಸ ಐತಿ. ಅಲ್ಲಪ್ಪರ ನಾನು ಅದನ್ನು ಹೋಗಂಬ್ರೆ. ಅಲ್ಲಪ್ಪರ ಮನೆ ಕರ್ಕೊಂಡು ಹೋಗಿದ್ದ ಆಕಿನ. ನಾನು ಅದನ್ನೇ ಕರ್ಕೊಂಬರ್ತಾನೆ, ನೀನು ಹೋಗಿ ಮನೆ ಕೆಲಸ ಐತಿ. ಅಲ್ಲಪ್ಪರ ಇಲ್ಲಿ ಹೊಲ್ದಾಗ ಇತ್ಲ ಒಂದು ಸ್ವಲ್ಪ ಕೆಲಸ ಐತಿ. ಅಲ್ಲಪ್ಪರ ಅದು ಮುಗಿಸ್ಕೊಂಡು ಬರ್ತದೆ. ಹೊಲ್ದಾಗ ಒಬ್ಬೇಕಾಕಳಪ್ಪರ. ನಾವಿಲ್ಲ, ಏನು ನಮ್ಮ ಮೇಲೆ ಬರಸಿಲ್ಲ ನಿನಗೆ? ಬ್ಯಾಡ್ರಪ್ಪರ ಅದು ಯಾಕಳ್ಳೆ, ಅದು ಹೊಲ್ದಾಗ ಯಾವ ಕೆಲಸ ಮಾಡಿಲ್ಲ. ನಾನು ಕೆಲಸ ಮಾಡಕ್ಕೆ ಹಚ್ಕೊಂತ ನಾನು ಪಾಪ ಅದಕ್ಕೆ. ನಿನಗೆ ನಂಬಿಕೆ ಇದ್ರೆ ಬಿಟ್ಟು ಹೋಗು, ಇಲ್ಲದ್ರೆ ನನ್ನ ಮೇಲೆ ನಂಬಿಕೆ ಇರೋದು ಕರ್ಕೊಂಡು ನೋಡಿ. ಹಂಗಾರೆ ಹೋಗೋಣ. ನನ್ನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ನೀನು ಹೆಂಡತಿ ಕರ್ಕೊಂಡು ನೋಡಿ ಹೋಗೋಣ. ಅಲ್ಲಿ ಬೇಡ, ನಂಬಿಕೆ ಐತೆ ಅವ್ರ ಮೇಲೆ. ನಂಬಿಕೆ ಐತಿ. ಯಾಕಲ್ಲ ದೇವ್ರದ ಅಪ್ಪರ ಅಂದ್ರೆ ಏನೋಳು ಅಪ್ಪರೋದು. ಅವ್ರು ಅಪ್ಪರು ಭಾರಿ ಒಳ್ಳೆಯವ್ರವ್ರು. ಅಪ್ಪರ ನಾನು ಅಲ್ಲಿ ಹೊಲ್ದಾಗ ಅದು ಮನ್ಯಾಗ ಇತ್ಲಾಗ ಒಂದು ಸ್ವಲ್ಪ ಸಮಾನ ಅದಾವ. ಹ್ಞೂನಪ್ಪ ಮ್ಯಾಲಿಡ ಮೊನ್ನೆ ಡ್ರಿಪ್ ಹಾಕಿದ್ವು ಅವನ್ನ. ಹೋಗಿ ನಾ ಕರ್ಕೊಂಬರ್ತಾನೆ. ಹೋಗಿ ಒಬ್ಬಕ್ಕೆ ಇರಲಿಲ್ಲ ಇಲ್ಲಿ. ತಿರ್ಕಪ್ಪಣ್ಣ ಇದ್ರೆ ಕಳಿಸ್ಬಿಡ್ತಿ. ತಿರ್ಕಪ್ಪಣ್ಣ ಅಲ್ಲ ಅವನಿಗೆ ಕತ್ರೆಪ್ಪಣ್ಣ. ನಂಗೆ ಏನೋ ಹೆಸರಾಗ ಗೊತ್ತಾಗೋಲ್ಲ. ಆತ ಲಘು ನೀ ಕೆಲಸ ಮುಗಿಸ್ಕೊಂಡು ಲಘು ಹೊಳ್ಳಿ ಬಂದ್ಬಿಡ. ಹೆಂಗೆ ಬಿಟ್ಟು ಹೋಗಲಿ ಏನದ ಮತ್ತು ನಡಿ, ಅದಕ್ಕೆ ಹೋಗ್ಬಿಡೋಣ. ನಾನೇನು ಹೇಳ್ತೀನಿ? ಆಯ್ತು ರೀ ಅಪ್ಪರ. ಆಯ್ತು ರೀ ಅಪ್ಪರ. ಆಯ್ತು ರೀ ಅಪ್ಪರ. ಹೋಗಲಿ, ಕೆಲಸ ಐತಲ್ಲಿ. ಹುಷಾರಿ. ಅಂತೂ ನಾಗನ್ನ ಸಮಾಧಾನ ಮಾಡಿ ಮನೆ ಕಳಿಸ್ದಂಗೆ ಆಯ್ತು. ಈ ಟೈಮ್ ನನಗೆ ಸಿಗೋದಿಲ್ಲ. ಹೆಂಗಾರ ಮಾಡಿಕಿನ ತಡ್ಕೋಬೇಕು. ಅದೇನಾರ ಆಗಲಿ, ಇವತ್ತು ನನ್ನ ಆಸೆ ತೀರ್ಸ್ಕೊಳಕಬೇಕು ನಾನು. ನೋಡೋಣ. ಬಾ, ಇವತ್ತಾದ್ರು ನನ್ನ ಆಸೆ ತೀರ್ಸ್ಬೇಕು ನೀನು. ಮೊನ್ನೆ ಹೇಳಿನಿಲ್ಲ ನಿನಗೆ? ನನ್ನ ಗಂಡ ದೇವರು ಸಾವುಕಾರ ಅಂತ ನನ್ನ ಸಂಕಟಕ್ಕೆ ಹೇಳಾರ್ದಂಗೆ ಸುಮ್ಮನೆ ಅದೇನು. ಆ ದೇವ್ರ ಇದ್ದಲ್ಲಿ ಹಾವು ಮುಸ್ಕೊಡ್ತಲ್ಲಿ. ಹಾವು ಕತ್ತರಿಸ್ಬೇಕಂತ ಗೊತ್ತಾಯ್ತು ನನಗೆ. ಅಂತ ಹಾವು ನಾನು ಜೀವಮಾನದ ಭಯಂಕರ ನೋಡಿದ್ದೀನಿ. ಇವತ್ತು ನನ್ನ ಆಸೆ ತೀರ್ಸಲಿಲ್ಲ ಅಂದ್ರೆ ನನ್ನ ಮನಸ್ಸಿಗೆ ಹುಚ್ಚಿದಂಗೆ ನಾನು ಮಾಡ್ದವ. ಹುಚ್ಚಿಡ್ದಂಗೆ ಮಾಡು, ಕಲ್ಲು ತೊಗೊಂಡು ತಲೆ ಹೊಡಿತೀನಿ ಅಂತ ಅವಾಗ ಗೊತ್ತಾಗುತ್ತೆ. ತಲೆ ನಾನು ಹೊಡಿತೇನೆ ನೀನು ಹೊಡಿತೇನೆ ಗೊತ್ತಿಲ್ಲ. ಇವತ್ತು ಮಾತ್ರ ನನಗೆ ನೋಡು, ಒಳ್ಳೆ ಮಾತಿನಿಂದ ಹೇಳ್ತೀನಿ. ಇಲ್ಲಿ ಕೆಲಸ ಮಾಡಕತ್ತೀನಿ, ನೀನು ಪಾಡಿ ಸುಮ್ಮನೆ ಹೋಗ್ಬಿಡು. ನೀನು ಇಲ್ಲಿ ನೋಡು, ನನ್ನ ಮಾತು ಕೇಳು. ನನ್ನ ಮಾತು ಕೇಳಿ ಬಾ. ನಿನ್ನ ಮಾತು ನನ್ನನ್ನು ಸೂಳೆ ಅಂತ ತಿಳ್ಕೊಂಡೇನು? ಬಾ ಅಂತ ನಾನು ಬರಾಕ. ನಾನು ಬರಗಟ್ಟ ನೋ ಮರ್ಯ. ನಾನು ಏನು ತೋಗಿ 5 ತಿಂಗಳಾಗೈತಿ. ಬಾ ಬರಗಟ್ಟ ಯಾವ್ದಾರ ಒಂದು ನಾಯಿ ನೋಡ್ಕೊ ಹೋಗು. ನೀನದಿಯಲ್ಲ, ನೀನದಿ ತಗದ್ ಕಪಾಳ ಬಿಗಿತನು ಅಂದ. ಏ ಬಿಡ ಬಿಡ ಗೌಡ, ಬಿಡ ನನ್ನ ಕೈನ, ಬಿಡ ಬಿಡ ನನ್ನ ಕೈನ. ನನ್ನ ಗಂಡನ ಕರಿತೀನಿ ನೋಡು. ಬಾ ನೀನು, ಬಾ ನೀನು. ನಿನ್ನ ಬಿಡೋದಿಲ್ಲ, ನಿನ್ನ ಬಿಡೋದಿಲ್ಲ, 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 ಬಿಡೋದಿಲ್ಲ. ಹೆಣ್ಣಿಟ್ಟ ಹೆಣ್ಣನ್ನು ಯಾವತ್ತು ಬಿಟ್ಟಲ್ಲ, ಬಿಡೋದಿಲ್ಲ, ಮುಂದಿನ ಬಿಡೋದಿಲ್ಲ. ಆದ್ರೆ ನನ್ನ ಆಸೆ ತೀರ್ಸ್ಕೊಂಡೆ, ನಾನಾ ಗೆದ್ದೆ. ಕಡಿಗೂ ಆ ಗೌಡ ನನ್ನ ಚೀಲನ ಹಾಳು ಮಾಡಿಬಿಟ್ಟ. ನನ್ನ ಗಂಡಗ ನಾನು ಮೋಸ ಮಾಡ್ದಂಗೆ ಆಗ್ಬಿಡ್ತು.
ಈ ಜೀವನ ಇದ್ದು ಸತ್ತಂಗ ಇಲ್ಲ. ನನ್ನ ಗಂಡಗೆ ಮುಖ ತೋರಿಸಬಾರ್ದು. ನಾ ಏನಾರ ಮಾಡಿಕೊಂಡು ಸಾಯ್ಬೇಕು. ನಾನು ನೀಚ ಗೌಡನ ಮಾತ್ರ ಸುಮ್ಮನೆ ಬಿಡಂಗಿಲ್ಲ. ನಾ ಸತ್ತರ ಅವನ ಮೇಲೆ ಸೇಡ್ ತೀರಿಸ್ಕೊತೀನಿ. ಅವನು ಮಾತ್ರ ಹಂಗೆ ಬಿಡಂಗಿಲ್ಲ. ನನ್ನ ಗಂಡ ಗೌಡನ ದೇವರು 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 ಅಂತ ಎಷ್ಟು ಮಾತಿಗೂ ಅಂತಿದ್ದ. ಆದ್ರೆ ಅದ ರಾಕ್ಷಸ ಎಂದು ನಮ್ಮ ಜೀವನನ ಹಾಳು ಮಾಡಿಟ್ಬಿಟ್ಟ. ಅವತ್ತ ಈ ವಿಷಯ ನನ್ನ ಗಂಡಿಗೆ ಹೇಳಿದ್ರೆ ನನಗೆ ಈ ಗತಿ ಬರ್ತಿರ್ಲಿಲ್ಲ. ಮುಗ್ದು ನನ್ನ ಗಂಡನ ಜೀವನ ನಾನು ಹಾಳು ಮಾಡಿಬಿಟ್ಟೆ. ಈ ದೇಹ ಇಟ್ಕೊಂಡು ಹೆಂಗೆ ಬದುಕಲಿ? ಈ ಕೆಟ್ಟ ದೇಹ ಈ ನನ್ನ ಮಸಡಿನ ನನ್ನ ಗಂಡಿಗೆ ಹೆಂಗೆ ತೋರಿಸ್ಲಿ ಅನ್ನೋದು ಗೊತ್ತಾಗೋದು. ಹೆಂಗಾರ ಮಾಡಿ ನನ್ನ ಗಂಡಗೆ ತಿಳಿಸಿ ಆ ಗೌಡನ ರುಂಡಾರ ತೆಗೆಸ್ಬೇಕು. ಅವಾಗ ನನಗೆ ನೆಮ್ಮದಿ. ಅವಾಗ ನಾ ಸಾಯ್ಬೇಕು. ಹಂಗಿಲ್ಲ, ನಮ್ಮ ಬದುಕಿಡ್ಬಾರ್ದು. ದೇವ್ರಂತ ಗಂಡಗೆ ಅನ್ಯಾಯ ಮಾಡಿಬಿಟ್ಟೆ ನಾನು. ತಿರ್ಕಪ್ಪಣ್ಣ, ಏನಿದು? ನೀ ಅವತ್ತ ಹೇಳ್ದಲ್ಲ ಆ ಗೌಡಗೊಂದು ದಾರಿ ಕಾಣಿಸ್ತೀನಿ ಅಂತೇಳಿ. ಆದ್ರೆ ಇವತ್ತು ಆ ಗೌಡ ಎಂತ ಕೆಟ್ಟ ಕೆಲಸ ಮಾಡಿದಮ್ಮ ಅವನು. ಅದು ನೀವು ಹೋಗಿ ನೀನು ಯಾಕೆ ಬಂದಮ್ಮ? ನೀನು ಒಬ್ಬಂಟೆ ನಿಂದು ಬಿಡ್ತದಲ್ಲ. ನಾನು ಇಲ್ಲಿ ಹೋಗ್ತಾ ಬಂದುಬಿಟ್ಟಿದ್ದೆ ಇಲ್ಲಿಗೆ. ಇದು ಒಂದು ವಿಷಯ ದಯವಿಟ್ಟು ಏನಾರ ಮಾಡಿ ನೀನು ಸುಮ್ಮನಿರ್ಬೇಕು. ನಾಗೇಶ್ ಇದ್ರಿ ಮಾತ್ರ ಹೇಳ್ಬಾರ್ದು. ಇಂಥ ವಿಷಯ ಹೆಂಗ್ ಮುಚ್ಚಿಡ್ತಾರ? ನೀನ ಹೇಳ್ಕತ್ರೇನ? ಅಲ್ಲಿಗೆ ಗೋಡ ಕೆಟ್ಟನವನು. ಏನರ ಮಾಡಿ ನಿಮ್ಮಿಬ್ಬರು ಚೆಂಡ ತೆಗೆದ್ಬಿಟ್ರಿ ಏನು ಮಾಡ್ತೀರಿ? ಅದಕ್ಕೆ ನಾನು ಏನೋ ಒಂದು ಕೆಲಸ ಮಾಡಿ ಅವ್ನಿಗೆ ಒಟ್ಟು ನಾನು ನೀನು ಸೇರಿ ಅವನಿಗೊಂದು ಗತಿ ಕಾಣಿಸೋಣಂತ. ಇಂಥ ವಿಷಯ ಮುಚ್ಚಿಟ್ರೆ ನನ್ನ ಗಂಡಗೆ ಅನ್ಯಾಯ ಆಗುತ್ತ. ಇದು ಒಂದು ವಿಷಯ ಮಾತ್ರ. ಇಲ್ಲ, ನಾ ಹೇಳ್ತೀನಿ. ಬಟ್ಟೆಗೆ ಹಾಕ್ಯಬೇಕು ನೀನು. ಇಲ್ಲ, ನನ್ನ ಗಂಡಿಗೆ ಹೇಳ ಅವ್ನ ರುಂಡ ಕತ್ತರಿಸಬೇಕು. ನಾನೆಲ್ಲ ಒಂದು ವ್ಯವಸ್ಥೆ ಮಾಡಿ. ಇಲ್ಲ ತಿರುಕಪ್ಪ, ನಾನು ಮಾಡಿ ಅವನ ಒಂದು ಗತಿ ಕಾಣಿಸೋಣಂತ. ಯಜಮಾನ ಒಟ್ಟು ಏನು ಹೇಳಕ್ ಹೋಗಬೇಡ. ಇದು ನನ್ನ ಮೇಲೆ ಆಣೆ. ದೇವ್ರಿಗೆ ನಾ ಏನು ಅನ್ಯಾಯ ಮಾಡಿದಂತ ನನ್ನ ಜೀವನ ಹಿಂಗೆ ಹಾಳು ಮಾಡಿಟ್ಟ. ಬಂಗಾರದಂಥ ಗಂಡನ ಕೊಟ್ಟ. ಆದ್ರೆ ಆ ರಾಕ್ಷಸನ ಮಾತು ಕೇಳಿ ಅವನು ದೇವರು ದೇವರು ಅಂತ ಹೇಳಿ ತಾನ ಹಾಳು ಮಾಡ್ಕೊಂಡ್ಬಿಟ್ಟ. ಈ ಡಾಕ್ಟ್ರ್ ಕರ್ಕೊಂಬರ್ತೀನಿ ಅಂತ ಹೋಗ್ಯ. ನಾ ಮುಂದೆ ಇನ್ನೂ ಏನೇನು ಮಾಡ್ತಾನೆ ಅಲ್ಲ. ಒಂದು ವೇಳೆ ನಾ ಬಿಟ್ಟು ಹೋದ್ರೆ ನನ್ನ ಗಂಡ ಒಂದು ನಿಮಿಷನೂ ಬದುಕಂಗಿಲ್ಲ. ನನಗೆ ಹೋಗೋಕ್ಕೂ ದಾರಿ ಇಲ್ಲ, ಇರೋಕ್ಕೂ ದಾರಿ ಇಲ್ಲ. ಅವನು ನನ್ನ ಮೈ ಮುಟ್ಟಿದಾಗೆಲ್ಲ ನನಗೆ ಬೆಂಕಿ ಹಚ್ಚಿದಂಗೆ ಆಗಕತ್ಬಿಟ್ಟೈತೆ. ಈ ನಾಯಿ ಮುಟ್ಟಿದ ಗಡಿಗೆನ ನನ್ನ ಗಂಡನ ಕೈಲಿ ಹೆಂಗೆ ಮುಟ್ಟಿಸ್ಕೊಳ್ಳಿ? ಬರಾಕತ್ತಾರ ಏನ? ಗೌರಿ ಯಾಕಿಲ್ಲ, ನೀವು ಹುಷಾರಾಗಿಲ್ಲ? ಆಗೈತಿ. ಡಾಕ್ಟ್ರ್ ಆರಾಮಾಗ್ತದೆ ಅಂತ ಹೇಳಿದ್ರೆ ಮತ್ತೆ ಯಾಕೆ ಹೇಳಾಗುತ್ತಿಲ್ಲ? ಏನಿಲ್ಲ, ಹಂಗೆ ಸುಸ್ತಾಗಿತ್ತ. ಊಟ ಮಾಡೋದಿಲ್ಲ? ನೀವು ಮುಟ್ಟು ಮಾತಾಡಿಸ್ಬೇಡ್ರಿ ಅಂತ ಹೇಳಿನ. ನೀವು ಮುಟ್ಟಿದ್ರೆ ಮತ್ತೆ ನಾ ಏನಾರ ಮಾಡ್ಕೊಂಡ್ಬಿಡ್ತೀನಿ. ದೂರ ಪದೇ ಮುಟ್ಟಬೇಡ ಅಂದ್ರೆ ಹೆಂಗ? ಬೇಡ, ನಾನು ಒಂದು ದೇವ್ರಿಗೆ ಬೇಡ್ಕೊಂಡೀನಿ. ನನ್ನ ಮಕ್ಳು ಹುಟ್ಟೋ ಮಠ ನಾನು ನಿಮ್ಮನ್ನ ಮುಟ್ಟಿಸ್ಕೊಳಂಗಿಲ್ಲ ಅಂತೆ. ಇಲ್ಲ, ದೇವ್ರಿಗೆ ಬಿಡ್ಕಿನ ಅಂತ ಹೇಳ್ತಿಲ್ಲ. ಮುಟ್ಲದ ಮಕ್ಕಳಾಗ್ತಾವ. ಹೌದು, ಆಗ್ತಾವ. ದೇವ್ರು ಕೊಡ್ತಾನೆ ವರನ. ಹೇ ಅಯ್ಯೋ, ದೇವ್ರು ಕೊಡೋದಾಗಿದ್ರೆ ಹಿಂಗಾಕತ್ತು. ನಾವು ಮುಟ್ಟಿದ ಮೇಲೆ ಮಕ್ಕಳಾಗ್ತಾವ. ಬಾ ಇರಲಿ. ಊಟ ಮಾಡಿದಿಲ್ಲ? ಮಾಡೇನು. ಬಾ. ಎಷ್ಟು ಅಲ್ಲ ಅಪ್ಪರ ಕೆಲಸ ಮಾಡಿ ನಿನ್ನ ಕಡೆ ನಾನು ಲಕ್ಷಣ ಮಾಡ್ಕೊಂಡಲ್ಲ. ಬಾ ಇವತ್ತು ಏನಾರಾಗಲಿ. ಇಲ್ಲ ನೋಡ್ರಿ, ನೀವು ದೂರ ನಿಂತ ಮಾತಾಡ್ರಿ. ನೀವು ನನಗೆ ಮುಟ್ಟಿದ್ರೆ ಯಾಕೆ ನಿಮ್ಗೆ ಕಂಡ್ರೆ ನನಗೆ ಆಗಿ ಬರೋವಲ್ದು. ನಿಮ್ಮ ಮೇಲೆ ನನಗೆ ಪ್ರೀತಿನ ಹೋಗ್ಬಿಟ್ಟೈತಿ. ಯಾಕೆ ನಾನು ಏನಂತದ್ದು ಮಾಡೀನಿ? ಬೇಡ, ನೀವು ನಿನ್ನ ದೂರ ಇದ್ರೆ ನಿಮ್ಮ ಮೇಲೆ ಪ್ರೀತಿ ಇರ್ತದೆ. ನೀವು ನನಗೆ ಮುಟ್ಟಿದ್ರೆ ನನಗೆ ನಿಮ್ಮ ಮೇಲೆ ಪ್ರೀತಿ ಬರೋಂಗಿಲ್ಲ. ಬೇಡ, ನೀವು ನನ್ನ ಮುಟ್ಟಕ್ಕೆ ಹೋಗ್ಬಿಡ್ರಿ. ನನ್ನ ಮುಟ್ಟಕ್ಕೆ ಹೋಗ್ಬೇಡ್ರಿ. ನೀವು ಹೋಗ್ಬಿಡ್ರಿ ನೀವು ಒಳಗೆ. ಏನ್ ತೇಕ ಹಿಂಗೆ ಮಾಡಕತ್ತಾಳ? ಒಂದು ತಿಳಿವಲ್ದಲ್ಲ ನನಗೆ. ಇಲ್ಲ, ನನ್ನ ಹೆಂಡತಿ ಯಾರು ನೋಡ್ಕೊಂಡಾಳ? ಇಲ್ಲ, ನನ್ನ ಹೆಂಡತಿ ಆ ಥರ ಇಲ್ಲ. ಮತ್ತು ಇದಕ್ಕೇನು ಕಾರಣ? ಇಲ್ಲ, ಕತ್ರಿ ನನ್ನ ಹೆಂಡತಿ ಜೊತೆಗೆ ಬಂದ್ರೆ ಗೊತ್ತು. ಅವನಿಗೇನಾರು ಈ ವಿಷಯ ಗೊತ್ತೈತನ? ಇಲ್ಲ, ಕತ್ರಿ ಕೇಳಕಬೇಕು. ಅವನಿಂದ ಬಾಯಿ ಬಿಡಿಸ್ಬೇಕು. ಇದಕ್ಕೇನೋ ಒಂದು ಮೂಲವಾದ ಕಾರಣ ಐತಿ. ಇಲ್ಲ, ಚಿನ್ನು ಹಂಗೆ ಮಾಡ್ಬಿಡ್ತೀನಿ. ಒಂದ್ಸಲ ಹೇಳಿಲ್ಲ ನಾನು ಮುಟ್ಟಬೇಡ ಅಂತ ಹೇಳಿ. ನಿಮ್ಮನ್ನ ಕಂಡ್ರೆ ನನಗೆ ಆಗಂಗಿಲ್ಲ. ನೀವು ನನಗೆ ಮಾಡ್ಬಿಡ್ತೀನಿ. ನೀವು ಹೋಗ್ಬಿಡ್ರಿ ನೀವು.
ಯಾಕಲೇ ಕತ್ರಿ ಎಲ್ಲಿ ಅಂತ ಹುಡ್ಕೋದು ಏನ್ ತಾನ ಎಲ್ಲಿ ಹೋಗಿದ್ರಿ ನೀವು? ಎಲ್ಲಿ ಹೋಗಿದ್ದಿಲ್ಲ ಹಂಗೆ ತಿರುಗಾಡ್ಕಂತ ಹೋಗಿದ್ದೆ ಯಾಕೆ ಬೇಜಾರಿಗಿತ್ತ ಹಂಗೆ ತಿರುಗಾಡಕ್ಕೆ ಹೋಗಿದ್ದೆ ಹೊಲಕ್ಕೆ. ನೀ ಎಲ್ಲಿ ಹೋಗಿದ್ದಿ? ನಾನು ಸ್ವಲ್ಪ ಇಲ್ಲೇ ಹೊರಗೆ ಹೋಗಿದ್ದೆ. ಮತ್ತಲ್ಲಿ ಬಡ್ಡಿ ಅವ್ರದ್ದು ಏನು ಮಾಡಿದ್ವಿ ಹೋಗಿದ್ದಿಲ್ಲ? ಅದು ಬಡ್ಡಿ ಅವರದ್ ಬಿಡ್ರಿ. ಹಾಂ ಏನೇನು ಸುದ್ದಿ ಏನಾಯ್ತಿಲ್ಲ ಏನು ಮಾತಾಡಕತ್ತಿ ನೀನು? ಯಾವ ಸುದ್ದಿ? ತೋಟದ ಕಡೆ ಹೋಗಿದ್ನಪ್ಪ. ಹಾಂ ಹೋಗಿದ್ದೆ. ಹಾಂ ಅಲ್ಲಿ ಗೌರಮ್ಮ ಇದ್ಲು ಮಗಳು ಸಮಾನ ಮಾನ ಮರ್ಯಾದೆ ಲೇ ಮಂಗ ನಮ್ಗೆ ನಾ ಏನು ಮಾಡೇನ್ಲಿ? ಸ್ವಲ್ಪರ ನಿಮಗೆ ಗೌರವ ಅನ್ನೋದಿತ್ತು ಅಂದ್ರೆ ಈ ಟೈಪ್ ಮಾಡ್ತಾರೇನ್ರಿ ಪಾಪ ಬಡ. ಅಲ್ಲಲ್ಲಿ ಮಾಡಕ್ ಹಚ್ಚಿದಾನ ನೀನು. ಅದ್ರ ಬೇರೆ ನಮ್ಮ ಗೆಳೆಯನ ಹೆಂಡತಿ ಲೇ ಅವನು ನನ್ನ ಮಗ ಇದ್ದಂಗಲ್ಲ ಏನು ಮಾಡ್ತಿದಿ? ಅವನು ಮಗ ಇದ್ದಂಗೆ ನನಗೆ. ಗೌಡ್ರ ಈ ಹೆಣ್ಣು ಪೂಜೆ ಮಾಡಂತ ಹೇಳ್ತಾರೆ ಈ ನಮ್ಮ ಕರ್ನಾಟಕದಾಗ. ನೀವು ಹೋಗಿ ಹೋಗಿ ಇಂಥ ಕೆಲಸ ಮಾಡ್ರಿ. ನಿಮ್ಮನ್ನ ಯಾವ ದೇವಸ್ಥಾನದಾಗ ಹೋಗಿಡ್ಬೇಕಂತ ನಾವು ಎಲ್ಲರನ್ನು ಹೆಣ್ಣು ಪೂಜೆ ಮಾಡ್ಕೊಂತ ಹೋದ್ರೆ ಗಂಡನ ಪೂಜೆ ಮಾಡ್ರಿ ಯಾರಲ್ಲಿ? ಗೌಡಾಳಿಕೆ ಮಾಡ್ಯಾರ ಹಿಂಗೆ ಮಾಡಿಬಿಟ್ರ ಈಗ ನಮ್ಮಂತ ಸರ್ವೇ ಸಾಮಾನ್ಯ ಜನಗಳೇ ಮಾಡ್ತಾವ. ನಿಮ್ಮನ್ನ ನೋಡಿ ಕಲಿತಾವ. ಅಂದ್ರ ಈ ಸ್ವಲ್ಪ ಮಾನ ಮರ್ಯಾದೆ ಐತೇನ್ರಿ ನಿಮಗೆ? ಯಾಕಲೇ? ಗೊತ್ತಾರ ಕೈ ಕಾಲಿನಾಗಿನ ಒಂದು ಬಳ್ಳು ಉಳಿಯೋದಲ್ಲ ಉಗುರು ಉಳಿಯೋದಲ್ಲ ಹಂಗೆ ಕತ್ತರಿಸ್ತಾನ ಅವನು. ಯಾರ ಮೊದ್ಲಿಗೆ ಸಿಡ್ಕ ಸಂಭಾವಿತರಿಗೆ ಸಿಟ್ಟು ಬರಬಾರ್ದಂತ. ನಾನು ಮನಸ್ಸು ಮಾಡ್ರಿ ಕಡ್ಡಿ ಕೆರೆದು ಬೆಂಕಿ ಹಚ್ಚಿ ಬಿಡ್ತಾನ ಮಗನ ನಿನಗೂ. ಬೆಂಕಿ ಹಚ್ಚೋದಿರ್ಲಿ, ನೀವು ಚಾಪಿ ತಳಿ ಅನ್ಸೋಣ ರಂಗೋಲಿ ತಳಿ ಅನ್ಸಿತ ನೋಡಕ್ ಸಂಪನ್ನ ಅದನ್ರಿ ಅವನು. ಅವ್ನು ಸಿಟ್ಟಿನ ನಿಮಗೆ ಗೊತ್ತಲ್ಲ, ಯಾಕಂದ್ರೆ ಸಣ್ಣ ಜತಿ ಬೆಳೆದವ ನಾವು. ಅಲ್ಲಲ್ಲಿ ಅದನ್ನೆಲ್ಲ ಊರ್ ತುಂಬ ನನಗೆಲ್ಲ ಗೊತ್ತು. ಅಲ್ಲಲ್ಲಿ ಊರ್ ತುಂಬಾ ಹೇಳ್ಕೊಂತ ಹೊಂಟಿ ಸರ್ಕಂತ ಗೌಡ್ರ ಏನ್ ಮಾಡೇನ್ಲಿ ನಾ ತಪ್ಪ? ನನಗೆ ಅವತ್ತಿಂದ ಭಾಳ ಸಿಟ್ಟು ಬಂದ್ಬಿಡತಪ್ಪ. ಅಂದ್ರೆ ತಿನ್ನಾಕಾದ್ರ ಬರ್ತತಿ ಎರಡು ಕೈಲಿ. ತಿನ್ನೋದಿಲ್ರಿ ಗೌಡ್ರ, ಮತ್ತೆ ತಿನ್ನೋದಲ್ರಿ. ಮತ್ ನಮಗೂ ಸುಖ ಬೇಕಾಯ್ತು ಹೋನಪ್ಪ. ಹಲ್ಕಟ್ ಕೆಲ್ಸ ಇದು. ಅಂದ್ರ ನಾನು ಹಲ್ಕಟ್ ಕೆಲಸ ಮಾಡೇನಂತ. ನಮ್ಮೂರ್ ಬಸ್ ಸ್ಟ್ಯಾಂಡ್ ಹೋಗೋಣ, ಇದು ಯಾವ್ದಾರ ಹೌದಪ್ಪ ಅಂತ ಹೇಳ್ಬಿಟ್ರ ಅಂತೂ ಇಂತೂ ಹೊಡ್ತುಂಬ ಊಟ ಆತು ಅಂದಂಗ ಏ ಆದಂಗ ಆತು. ಎಲ್ಲ ಸಹಿ ಏನ್ರ ಮಾಡಿ ಬರ್ರಿ ಸಿಡ್ಕೊಂಡು ಏನ್ರ ಒಂದ ಗೌಡನ್ ಉಳ್ಗಿಡ ಅಂತ ಒಂದು ಬಿಸ್ನೆಸ್ ಮಾಡ್ಬೇಕಲ್ಲ. ಅಷ್ಟ್ ಮಾಡೋಣ ಹಂಗಾದ್ರೆ. ಹಂಗ ಮಾಡ್ಬೇಕು. ಎಷ್ಟು ದಿವಸ ಗೌಡನ ಮನ್ಯಾಗ ಅದಿ ಗಂಟು ಮಾಡಿಯೋ ಏನ್ ಹಿಂಗ ಹೊಡ್ತುಂಬ ಊಟ ಮಾಡಿ ಅಡ್ಯಾಡಕತ್ತಿ? ಗಂಟ ಮಾಡಿಲ್ಲ, ಆದ್ರ ಅದು ಒಂದ್ ಕಡೆಗೆ ಒಟ್ಟಿದೀನಿ. ಒಟ್ಟಿಯೇ ಅದು ಸಿಕ್ತು ಅಂದ್ರ ಮತ್ತ ಹಂಗಾಗಿ ನಾನು ರಂಗಮ್ಮನ ಬೆನ್ನತ್ತಿರೋದು. ರಂಗಮ್ಮನ ಕೈ ಕೊಟ್ಟಿರೋದು ಅದ್ನ ಯಾರು ಹೇಳಿಲ್ಲ. ನಾನು ಯಾಕೆ ರಂಗಮ್ಮನ ಮಾಡಿದ್ರೆ ನಂಗೆ ಒಬ್ಬನಿಗೆ ಗೊತ್ತದ. 10,000 ರೂಪಾಯಿ ಅಷ್ಟ ಕಾಣ್ತದೆ ಮೇಲೆ ನೋಡ. ಮಾಡ್ಬಿಡ್ಲಿ ಹಂಗಾದ್ರೆ. ಒಂದ್ 4 ಗೊಬ್ಬರ ಚೀಲ ತಗೊಂಡು 4 ಜನ ಕರ್ಕೊಂಡ್ ಬಂದ್ಬಿಡ್ಲಿ ಹಂಗಾದ್ರೆ. ಹಂಗ ಮಾಡೋದ ಪಾಡ. ಅಷ್ಟ್ ಮಾಡೋಣ. ಬೆಸ್ಟ್ ಕೆಲಸ ಅದು. ಬೆಸ್ಟ್ ಕೆಲಸ. ಓಕೆ, ಏನೇನ್ ಬರ್ತೈತೆ ನನಗರ್ದ ನಿನಗೆ ಸರಿ. ಹಂಗ ಮಾಡಿ ಒಂದು ಬಿರ್ಲಾ ಫ್ಯಾಕ್ಟ್ರಿ ಓಪನ್ ಮಾಡ್ಬಿಡೋಣ. ನಮ್ದು ಚಲೋ ಮಾಡೋಣಲ್ಲ. ಏನೋ ಆಗ್ಲಿ ಹೋಗಿಬಿಟ್ನಲ್ಲ ಅದನ್ನ ಕತ್ರಿ ಬೀಡಿ ಫ್ಯಾಕ್ಟ್ರಿ ಅಂತ. ಸರಿ, ಸಾಯಂಕಾಲ ರಂಗಮ್ಮನ ಮನೆ ಕಡೆ ಬಂದಾಗ ನಾನು ನೀನು ಕೊಡೋಣಂತ. ಈಗ ಇದು ಬಸ್ ಸ್ಟ್ಯಾಂಡು ಬೇಡ, ಇಲ್ಲಿ ಎಲ್ಲಾರ ನನ್ನ ಕಿವಿ ಇರ್ತಾವ. ಬಾಯ್. ಹ್ಞೂ ಹ್ಞೂ.